ನಮಸ್ತೆ, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಕಾಳುಮೆಣಸಿನ ಗೆರೆ ಬಿಡಿಸುವ ಯಂತ್ರ. ನಾನಿವತ್ತು SRK ಲ್ಯಾಡರ್ಸ್ನವರ ಕಾಳುಮೆಣಸು ಗೆರೆ ಬಿಡಿಸುವ ಯಂತ್ರದ ಜೊತೆಗಿದ್ದೇನೆ. ಅವರ ತಾಂತ್ರಿಕ ವಿಭಾಗದ ಮನೋಜ್ ಅಂತ ಹೇಳುವವರ ಜೊತೆಗಿದ್ದೇನೆ. ಸರ್, ಈ ಮೆಷಿನ್ನ ಬಗ್ಗೆ ಒಂದು ವಿವರಿಸ್ತೀರಾ? ಇದು ಪೆಪ್ಪರ್ ಡಿಕೋನಿಂಗ್ ಮಿಷನ್ ಅಂದರೆ ಕಾಳುಮೆಣಸು ಬೇರ್ಪಡಿಸುವ ಯಂತ್ರ ಅಂತ ಹೇಳಿ. ಇದು ಬಂದು 250 kg ಪರ್ ಅವರ್ಗೆ ಇದನ್ನ ಬೇರ್ಪಡಿಸುತ್ತೆ. ಅಂದ್ರೆ 1 ಗಂಟೆಗೆ 250 kg ಅಷ್ಟು ಬೇರ್ಪಡಿಸುತ್ತೆ, ಬಿಡಿಸಿಕೊಡುತ್ತೆ. ಅಂದ್ರೆ ಮೊದಲೆಲ್ಲ ತುಂಬಾ ಕಷ್ಟ ಆಗ್ತಿತ್ತು, ಕಾಲಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗ ಈ ಯಂತ್ರದ ಮುಖಾಂತರ ಈಗ ಕೃಷಿಕರಿಗೆ ತುಂಬಾ ಉಪಯೋಗ ಆಗಿದೆ. ಇದರಲ್ಲಿ ನೀವು ಯಾವ ಸೈಜಿನ ಮೋಟರ್ ಉಪಯೋಗ ಮಾಡ್ತೀವಿ? ಇದರಲ್ಲಿ 1 HP ಇದೆ, ನಾವು 1 HP ಯೂಸ್ ಮಾಡ್ತೀವಿ. ಇನ್ನೊಂದು ಅರ್ಧ HP ಕೂಡ ಯೂಸ್ ಮಾಡ್ತಾರೆ. ಸರಿ, ಇದರಲ್ಲಿ ಅರ್ಧ HP ಯೂಸ್ ಮಾಡುವ ಅದ್ರ ಕೆಪಾಸಿಟಿ ಮೇಲೆ. ನೀವು ಅರ್ಧ HP ಯೂಸ್ ಮಾಡಿದ್ರೆ ಅದರ ಲೋಡ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಸರಿ, ನಾವು ಹಾಕುವಂತ ರೀತಿ ಚೇಂಜಸ್ ಇರುತ್ತೆ. ಸರಿ, ನಾವು ಒಂದು HP ಹಾಕಿದೆ ಅಂತ ಹೇಳಿ ಸ್ವಲ್ಪ ಹಾಕುವ ಸ್ಪೀಡ್ ಜಾಸ್ತಿ ಆಗಿದೆ. ಸರಿ, ಆ ತರ ಅಷ್ಟೇ. ಇದರಲ್ಲಿ ಈಗ ನಾವು 3 ಬಗೆಯ ಮೆಷಿನ್ ಅನ್ನು ನೋಡ್ತಾ ಇದ್ರಿ. ಇದೆಲ್ಲ ನಾವು ಅವತ್ತಿಂದಲೇ ನೋಡ್ತಾ ಇದ್ದದ್ದು. ನೀವು ಇಂಟ್ರೊಡಕ್ಷನ್ ಟೈಮ್ ಅಲ್ಲಿ ತಂದಿರುವಂತ ಮೆಷಿನ್ಸ್. ಇದೀಗ ಅಲ್ಲಿ ಒಂದು ಹೊಸದಾಗಿ ಬಂದಿರುವ ಮೆಷಿನ್ ಇದೆ. ಇದಕ್ಕೆ ಮತ್ತೆ ಅದಕ್ಕೆ ಏನು ವ್ಯತ್ಯಾಸ? ಅಂದ್ರೆ ನಾವು ಈಗ ದೊಡ್ಡ ಕೃಷಿಕರಿಗೆ ಈಗ 250 ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು, ತುಂಬಾ ಟೈಮ್ ಬೇಕು. ಮತ್ತೆ ತಂದಿಡುವಂತ ರೇಟು ನಮ್ಗೆ ಅಷ್ಟು ಪುರ್ಸೋದು ಕೂಡ ಇಲ್ಲ. ಸ್ಪೀಡ್ ಆಗಿ ಸ್ಪೀಡ್ ಆಗಿ ಹೋಗಿ. ಹೌದು, ಹೇಳಿದ್ರೆ ದೊಡ್ಡ ಕೃಷಿಕರಿಗೆ ಅದು ಇದ್ದಷ್ಟು ಉತ್ತಮ ಬೇಕು. ಅದಕ್ಕೆ ಅಂತ ಹೇಳಿ ಅದರ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗಿ ಆ ಮಿಷಿನ್ ಬಂದಿರುವಂತ. ಸರಿ, ಅಂದ್ರೆ ಅದು ಗಂಟೆಗೆ 1100 kg ಆಗುತ್ತೆ. ಸರಿ, 1 ಗಂಟೆಗೆ 1100 kg ಅಷ್ಟು ಬೇರ್ಪಡಿಸಿ ಕೊಡ್ತದೆ ಹಸಿ ಕಾಳುಮೆಣಸು. ಸರಿ, ಇದರಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಇಲ್ಲಿ ಕಸ ತೆಗೆಯುವಂತಹದ್ದು. ಇಲ್ಲಿಂದ ಕಾಳುಮೆಣಸು ನಾವು ಹಾಕುವಂಥದ್ದು. ಇಲ್ಲಿಂದ ಹಾಕಿದರೆ ಇದರ ತಾಂತ್ರಿಕ ಇದರಿಂದಾಗಿ ಬೇರ್ಪಡಿಸಿ ಇದರ ಕಸವನ್ನು ಈ ಡೋರ್ನ ಮೂಲಕ ಹೊರಗಡೆ ತೆಗೆಯುವಂಥದ್ದು ಮ್ಯಾನ್ಯುವಲ್ ಆಗಿ. ಇಲ್ಲಾಂದ್ರೆ ಅದೇ ಬಿಸಾಕುತ್ತೆ, ಇಲ್ಲಾಂದ್ರೆ ನಾವು ಕೈಯಲ್ಲಿ ತೆಗೆಯುವಂಥದ್ದು. ಸ್ಟಕ್ ಆಗಿದ್ರೆ ನಾವು ಕೈಯಲ್ಲಿ ತೆಗಿಬೇಕು. ಸ್ಟಕ್ ಅಂತಲ್ಲ, ಬರುತ್ತೆ ಅದು. ಸರಿ, ಅದರ ತಾಂತ್ರಿಕತೆ ಆ ಥರ ಇದೆ, ಹೊರಗಡೆ ಬಂದೇ ಬರುತ್ತೆ. ಇದು 250 kg ಪೆಪ್ಪರ್ ಮಿಷಿನ್ ಆದ ನಂತರ ಮಾಡುವಂಥ ಇನ್ನೊಂದು ಮಿಷಿನ್ 800 kg ಪರ್ ಅವರ್ಗೆ ಇದು ಕಾಳುಮೆಣಸನ್ನು ಬೇರ್ಪಡಿಸುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ಕಡೆಯಿಂದ ಕಾಳು ಬರುತ್ತೆ, ಈ ಕಡೆಯಿಂದ ಕಸ ಬರುತ್ತೆ, ಈ ಥರ. ಸರಿ, ನಾವು ಮ್ಯಾನ್ಯುವಲ್ ಆಗಿ ಅದರಲ್ಲಿ ಮಾತ್ರ ಅದರಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ. ಇದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಕೊಡ್ತಾ ಇರಬಹುದು, ಯಾವ ಮಿಡ್ಲಲ್ಲಿ ಎಲ್ಲಿಯೂ ನಿಲ್ಲಿಸಬೇಕಂತ ಇಲ್ಲ. ಅದೇ ರೀತಿ ಇದು 1100 kg ಪರ್ ಅವರಿಗೆ ಆಗುತ್ತೆ. ಇಲ್ಲಿಂದ ಫೀಡ್ಬ್ಯಾಕ್ ನಾವು ಕೊಡ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರಬೇಕು. ಅಂದರೆ ದೊಡ್ಡ ಕೃಷಿಕರಿಗೆ ಇದು ಬಹಳಷ್ಟು ಇದು ಉಪಯೋಗ ಆಗುತ್ತೆ. ಅದರ ಪರ್ಪಸ್ಗೋಸ್ಕರ ನಾವು ಈ ಮಿಷಿನ್ ಅನ್ನು ನಾವು ಇನ್ವೆಂಟ್ ಮಾಡಿರುವಂಥದ್ದು. ಅಂದ್ರೆ ಇದು ಗಂಟೆಗೆ ಸಾಧಾರಣ 1100ರಿಂದ 1200 kg ಅಷ್ಟು ಬೇರ್ಪಡಿಸಿ ಕೊಡ್ತದೆ. ಜಾಸ್ತಿನೇ ಆಗುತ್ತೆ. ನಾವು ನಮ್ಮ ಸ್ಟ್ಯಾಂಡರ್ಡ್ ಮಾಡಿರುವಂಥದ್ದು 1100 kg ಹಾಗೆ ಆಗುತ್ತೆ ಅಂತೇಳಿ. ಇದರಲ್ಲಿ ಎಷ್ಟು HP ಮೋಟರ್ ಉಪಯೋಗ? ಇದರಲ್ಲಿ 2 HP ಮೋಟರ್ನ ಯೂಸ್ ಮಾಡ್ತೀವಿ. ಅದರಲ್ಲಿ 800 kg ಅಲ್ಲಿ 1 HP ಕೂಡ ಮೋಟರ್ನ ಯೂಸ್ ಮಾಡ್ತೀವಿ. ಇನ್ನೊಂದು 250 kg ಕೂಡ 1 HP ಮೋಟರ್ ಯೂಸ್ ಮಾಡ್ತೀವಿ. ಎಲ್ಲವೂ ಸಿಂಗಲ್ ಫೇಸ್ ಮೋಟರ್? ಹೌದು, ಸಿಂಗಲ್ ಫೇಸ್ ಮೋಟರ್. ಇದು ಈ ಮೆಷಿನ್ ಯಾವುದೇ ರೀತಿಯ ಮೆಷಿನ್ ಆದ್ರೂ ಸ್ವಲ್ಪ ಮೇಂಟೆನೆನ್ಸ್ ನಮಗೆ ಬಂದೇ ಬರ್ತದೆ. ಏನಾದ್ರೂ ಒಂದು ಇದನ್ನು ಓಪನ್ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ. ಸ್ಟಕ್ ಆಗೋ ಚಾನ್ಸಸ್ ಎಲ್ಲ ಇದೆ, ಬೇರೆ ಬೇರೆ ಕಾರಣ ಇರ್ಬೋದು. ಹಸಿ ಆದ ಕಾರಣ ಒಳಗೆ ಬಾಕಿ ಆಗ್ತದೆ. ಅಷ್ಟಾಗೋ ನಮಗೆ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆಯಾ, ಅಲ್ಲ ಯೂಸರ್ ಫ್ರೆಂಡ್ಲಿ ಇದೆಯಾ? ಏನಂತ ಹೇಳಿದ್ರಿ ನೀವು, ಸ್ಟಕ್ ಆಗ್ತದೆ ಅಂತ ಹೇಳಿದ್ರಲ್ಲ, ಇದು ನಮ್ದು 1100 kg. ನಾವು ಇದಕ್ಕೆ ಗ್ಯಾರಂಟಿ ಕೊಡ್ತೇವೆ, ಇದರಲ್ಲಿ ಸ್ಟಕ್ ಆಗಲ್ಲ ಅಂತ ಹೇಳಿ. ಒಂದು ಮಾತು ನಾವು ಧೈರ್ಯದಿಂದ ಹೇಳ್ಬೋದು. ಯಾಕಂದ್ರೆ ನಾವು ಯೂಸ್ ಮಾಡುವ ಮೋಟರ್ ಆಗಿರ್ಬೋದು ಅಥವಾ ಇದರ ಸ್ಪೀಡ್ ಕೆಪಾಸಿಟಿ ಆಗಿರ್ಬೋದು, ಅದನ್ನ ನೋಡ್ಕೊಂಡು ನಾವು ಇದರಲ್ಲಿ ಜಾಮ್ ಆಗಲ್ಲ ಅಂತ ನಾವು 100% ಆಗಿ ಹೇಳ್ಬೋದು. ಆದ್ರೂ ಇನ್ನು ಎಲ್ಲ ಕೆಲಸ ಆದ್ಮೇಲೆ ಕ್ಲೀನ್ ಮಾಡಿ ಇಡೋದು ನಮ್ದು ಕರ್ತವ್ಯ. ಯಾಕಂದ್ರೆ ಮೆಷಿನ್ ನಮ್ಗೆ ಲಾಂಗ್ ಲೈಫ್ ಬೇಕಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಮಾಡ್ಲೇಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಎಷ್ಟು ಸುಲಭವಾಗಿ ನಾವು ಕ್ಲೀನ್ ಮಾಡ್ಬೋದು ಅಂತೇಳಿ ಅದರ ಮೇಲೆ ಡೆವಲಪ್ ಮಾಡಿ ಅದನ್ನು ಮಾಡಿ ನಾವು ಇಲ್ಲಿ ತೋರಿಸಿದ್ದೇವೆ. ಈಗ ಅದನ್ನು ತೋರಿಸಿದ್ದೆ ನಾನು ಯಾವ ತರ ಅಂತ. ಇದಕ್ಕೆ ಗಾರ್ಡ್ ತರ ಯೂಸ್ ಮಾಡಿ, ಬೆಲ್ಟ್ಗೆ ಗಾರ್ಡ್ ಇರುತ್ತೆ, ಯಾಕಂದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ. ನೆಕ್ಸ್ಟ್ ಅದನ್ನ ಇದಕ್ಕೆ ನಾವು ಈ ತರ ಕ್ಲಾಂಪ್ ಮಾಡಿ ಇಡ್ತೇವೆ. ಮೊದಲು ಇದನ್ನ ತೆಗಿಬೇಕು. ಸರಿ, ಏನಿಲ್ಲ, ಸೊ ಈ ತರ ಇರುತ್ತೆ, ಯಾರಿಗೆ ಬೇಕು ತೆಗಿಬಹುದು. ಈ ತರ ಬಂದ್ಬಿಡುತ್ತೆ. ಸರಿ, ನೆಕ್ಸ್ಟ್ ಇದನ್ನ ಹೇಳಿದ್ರೆ ಬೇರೆ ಏನಿಲ್ಲ, ಅಲ್ಲಿ ಬೋಲ್ಟ್ ಇಲ್ಲ ಅಷ್ಟೇ. ಸರಿ, ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನ್ ಮಾಡ್ಕೊಂಡ್ರೆ ಆಗ್ಬೋದು. ಇಲ್ಲಿ ಅದ್ರ ಅಂಟಿಕೊಂಡಿದ್ದನ್ನು ಬಿಡಿಸಿದ್ರೆ ನೋಡಿ, ಇಲ್ಲೆಲ್ಲ ನಮ್ಗೆ ಎಷ್ಟು ಬೇಕಾದ್ರೆ ಕೈ ಹಾಕ್ಬೋದು. ಸರಿ ಸರಿ ಸರಿ, ನಮ್ಗೆ ಯಾರ ಕೈ ಬೇಕಾದ್ರೆ ಇದ್ರ ಒಳಗಡೆ ಹೋಗುತ್ತೆ, ಪಾಸ್ ಆಗುತ್ತೆ. ಸರಿ, ನೆಕ್ಸ್ಟ್ ಇದನ್ನ ಕೂಡ ನೀವು ಕ್ಲೀನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ 6 ಬೋಲ್ಟ್ ಇದೆ ನೋಡಿ. ಸರಿ, ಅದನ್ನು ನೀವೀಗ ತೋರಿಸಿದ ತರನೇ ತೆಗೆದ್ರೆ ಒಂದ್ಸಲ ನಾವು ಸ್ಪ್ಯಾನ್ ಯೂಸ್ ಮಾಡಿ ಲೂಸ್ ಮಾಡಿ
ಆಮೇಲೆ ಹ್ಯಾಂಡಲ್ಲಿ ನಾವು 6 ಬೋಲ್ಟ್ ತೆಗಿಬಹುದು. ಸರಿ. ಆಗ ತೆಗೆದಾಗ ಈ ಮೆಶ್ ಬಂದು ಮೇಲ್ಗಡೆ ಬಂದು ಬಿಡುತ್ತೆ. ಸರಿ. ನೆಕ್ಸ್ಟ್ ಕೆಳಗಡೆ ಮೆಶ್ ಇರುತ್ತೆ, ನಾವು ಆ ಕೆಳಗಡೆ ಮೆಶ್ ಯಾವ ತರ ತೆಗೆಯೋದು ಅಂತ ಹೇಳಿ ಇದನ್ನು ತಿರುಗಿಸಿ ಈಗ ಕಷ್ಟ ಆಗುತ್ತೆ. ಅಂದ್ರೆ ಜನ ಕೇಳ್ತಾರೆ ನಾವು ಇದನ್ನು ಕೂಡ ಬಿಚ್ಚಬೇಕಾ ಸರಿ ಆ ತರ ಕೇಳ್ತಾರೆ. ಬೇಡ, ಅದು ಬೇಡ. ಈ 6 ಬೋಲ್ಟ್ ತೆಗೆದು ಸ್ವಲ್ಪ ಮೂವ್ ಮಾಡಿ ರೊಟೇಟ್ ಮಾಡಿದ್ರೆ ಅದನ್ನು ಕೂಡ ತೆಗಿಬಹುದು. ಸರಿ. ಬೇರೆ ಯಾವ ಕೆಲಸ ಆದ ನಂತರ ಅಷ್ಟೇ, ನಮ್ಮ ಕೆಲಸ ಆದ್ಮೇಲೆ ನೀಟಾಗಿ ಇದನ್ನೊಮ್ಮೆ ಕ್ಲೀನ್ ಮಾಡಿ ಬಿಟ್ರೆ ನಮಗೆ ಲೈಫ್ ಹೆಚ್ಚು ಹೆಚ್ಚು ಬರುತ್ತೆ. ಸರಿ. ನಮ್ಮ ಮನೆಯಲ್ಲಿ ಕೂಡ ಆನ್ ಮಾಡ್ಕೋಬಹುದು. ಯಾವ ನಮ್ಮ ಪ್ಲಗ್ಗೆ ನಾರ್ಮಲ್ ಆಗಿ ನಮ್ಮ ಪ್ಲಗ್ ಹಾಕ್ಬಿಟ್ಟು ಇದನ್ನು ಆನ್ ಮಾಡ್ಕೋಬಹುದು. ಅದು ಸ್ವಿಚ್ ಬಂದು ಇಲ್ಲಿ ಇದೆ, ಇಲ್ಲಿ 32 amps DP ಸ್ವಿಚ್ ಕೊಟ್ಟಿದೆ ಇಲ್ಲಿ. ಅಂದ್ರೆ ಯಾವುದೇ ಫ್ಲಕ್ಚುಯೇಷನ್ ಬರೋ ಥರ ಇದನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನು ಆನ್ ಮಾಡಿದ ಕೂಡಲೇ ಇಲ್ಲಿ ಆನ್ ಆಗುತ್ತೆ ಮಿಷಿನ್. ಆಗ್ತದಲ್ಲ. ಒಂದು ಬುಟ್ಟಿ ಹಾಕಿ 20 ಸೆಕೆಂಡ್ ಅಷ್ಟು ಇದನ್ನ ಹೋಲ್ಡ್ ಮಾಡಬೇಕು. ಯಾಕಂದ್ರೆ 20 ಸೆಕೆಂಡ್ ಅಷ್ಟು ನಿಲ್ಲಿಸಿದಾಗ ನಮ್ಗೆ ಒಳಗೆ ಇರುವ ಕಸ ಇರುತ್ತಲ್ಲ, ಈ ಡೋರ್ ಮುಖಾಂತರ ಈ ತರ ಬರುತ್ತೆ. ರನ್ನಿಂಗ್ ಅಲ್ಲಿ ಹೊರಗಡೆ ಬಿಸಾಕತ್ತೆ. ನೆಕ್ಸ್ಟ್ ಇದನ್ನ ಡೋರ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬಟ್ಟೆ ಹಾಕಿದ್ರೆ ಆಯ್ತು. ಸ್ಟಾರ್ಟ್ ಮಾಡಿದೆ. ಈ ಮೆಷಿನ್ ಅಂತೂ ಕೃಷಿಕರಿಗೆ ತುಂಬ ಉಪಯುಕ್ತ ಆಗ್ತದೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಈ ಮೆಷಿನ್ ಅಗತ್ಯ ಇರುವವರು ಪುತ್ತೂರಿನ SRK ಲ್ಯಾಡರ್ಸ್ನವರ ಬಳಿ ಖರೀದಿಸಬಹುದು. ದರ ಮತ್ತು ಹೆಚ್ಚಿನ ವಿವರ ಬೇಕಿದ್ರೆ ಅವರ ನಂಬರಿಗೆ ಕಾಲ್ ಮಾಡಿ ವಿಚಾರಿಸಿ. ನಾನು ನಂಬರ್ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೇನೆ. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ, ಧನ್ಯವಾದಗಳು ಸರ್.